ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಅಂದರೆ ವೆಜ್ ಪಲಾವ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತೀವಿ. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು. ಬೆಳಗ್ಗೆ ಟಿಫನ್ಗೆ ಮಾಡುವಂಥ ರೆಸಿಪಿ ತುಂಬಾ ಸಖತ್ತಾಗಿರುತ್ತೆ. ತರಕಾರಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 4 ಥರದ ತರಕಾರಿಯನ್ನು ತಗೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆ, ನೂಕಲ್ಲು ಮತ್ತು ಬಟಾಣಿನ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಸಣ್ಣಕ್ಕೆ ಇರಲಿ, ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು 10 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಇದು ಪಚಡಿ ಮಾಡೋದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಕ್ಕಿದ್ದೀನಿ. ಮತ್ತು 2 ಹಸಿಮೆಣ್ಸಿನ್ಕಾಯಿ. ನೋಡಿ, ಇಷ್ಟೇ ಬೇಕಾಗಿರುವಂಥ ಸಾಮಗ್ರಿ. ನೋಡಿ, ತರಕಾರಿನ ಚಿಕ್ಕದಾಗಿ ರೀತಿಯಾಗಿ ಕಟ್ ಮಾಡಿ ಇಕ್ಕಿದ್ರೆ ತಿನ್ನುವಾಗ ಚೆನ್ನಾಗಿರುತ್ತೆ. ದೊಡ್ಡದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ತರಕಾರಿನ. ಆಮೇಲೆ ಗ್ಯಾಸನ್ನು ಹಚ್ಚಿ ಒಂದು ಕುಕ್ಕರನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಒಂದು 4-5 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ತುಪ್ಪವನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಎಣ್ಣೆನೇ ಹಾಕ್ಕೊಳ್ಳಿ ಅದ್ರ ಬದಲು. ನೋಡಿ, ಈ ರೀತಿಯಾಗಿ ತುಪ್ಪ ಮತ್ತು ಎಣ್ಣೆನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ನೀವು ಜೀರಿಗೆನೂ ಹಾಕ್ಕೊಳ್ಬೋದು ಮತ್ತು ಸೋಂಪನ್ನು ಹಾಕ್ಕೊಳ್ಬೋದು. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಬಿಟ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಉದುರಾಗಿ ಬಿಟ್ಕೊಂಡಿದೆಯಲ್ವ ಈರುಳ್ಳಿ. ಈ ಥರ ಬಿಟ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಈ ಪಲಾವ್ಗೆ ಯಾವ ರೀತಿಯಾದದ್ದ ಮಸಾಲನೂ ಹಾಕಲ್ಲ. ಪ್ಲೈನ್ ಪಲಾವ್ ಅಂತಾರಲ್ವ, ಆ ರೀತಿಯಾಗಿ ಬರೀ ತರಕಾರಿ ಹಾಕಿ ಮಾಡುವಂಥ ಪಲಾವ್ನ ನಾನು ಮಾಡ್ತಾ ಇರೋದು. ಏನು ಮಸಾಲ ಏನೇನು ಬೇಕಾಗಿಲ್ಲ. ನಾವು ಎತ್ತಿಟ್ಟಿರುವಂಥ ಈ ಸಾಮಗ್ರಿ ಹಾಕಿದ್ರೇ ಸಾಕು. ಈರುಳ್ಳಿನೂ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಟಿರುವಂಥ ಎಲ್ಲ ತರಕಾರಿಯನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆದಲ್ಲೇ ಅದು ಬೇಯೋದಕ್ಕೆ ಬಿಡಿ. ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಖತ್ತಾಗೆ ಇರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ, ಮಾಡಿ ನನಗೆ ಕಮೆಂಟ್ ಮಾಡಿ. ಸೂಪರಾಗೇ ಇರುತ್ತೆ. ನಾನು 2.5 ಗ್ಲಾಸಿಗೆ ಅಕ್ಕಿಗೆ 5 ಗ್ಲಾಸ್ ನೀರನ್ನು ನಾನು ಎತ್ತಿ ಇಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ. ನೀರನ್ನು ಹಾಕೊಂಡ್ಮೇಲೆ ಉಪ್ಪನ್ನು ನೋಡ್ಕೊಳ್ಳಿ. ಉಪ್ಪು ನಿಮಗೆ ಕರೆಕ್ಟಾಗಿತ್ತು ಅಂತ ಅಂದರೆ ಚೆನ್ನಾಗೆ ನೋಡಿ ಈ ರೀತಿಯಾಗಿ ಕೊದಿಯೋಕ್ಕೆ ಬಿಡಿ. ಕೊದಿ ಬಂದಿದ ತಕ್ಷಣ ಫುಲ್ಲು ಮುಖವಾಸಿ ತರಕಾರಿ ಬೆಂದೋಗುತ್ತೆ. ನೋಡಿ, ಈ ರೀತಿಯಾಗಿ ಸಕ್ಕತ್ತಾಗಿ ಕೊದಿ ಬಂದಿದ ತಕ್ಷಣ ನೀವು ಎತ್ತಿಕ್ಕಿರುವಂಥ ಅಕ್ಕಿನ ಹಾಕ್ಕೊಳ್ಳಿ. ನಾನು 2.5 ಗ್ಲಾಸ್ ಅಷ್ಟು ಅಕ್ಕಿಯನ್ನು ತಗೊಂಡು ಇಕ್ಕಿದ್ದೀನಿ. ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಸಲ ಉಪ್ಪನ್ನು ನೋಡ್ಕೊಳ್ಳಿ. ನಿಮಗೆ ಸರಿ ಅಂತ ಅನಿಸಿದ್ರೆ ನೀಟಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕೊದಿ ಬರೋ ತನಕ ಬಿಡಿ. ಕೊದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಒಂದು ಕೊದಿ ಬಂದ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕಿದ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಆಗಲಿ ನೋಡಿದ್ದೀರಲ್ವ, ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳವನ್ನು ಹಾಕಿ ಮುಚ್ಚಿಬಿಡಿ. 2 ವಿಸಿಲ್ ಬರೋ ತನಕ ಮುಚ್ಚಿ ಕುಕ್ಕರ್ನ. 2 ವಿಸಿಲ್ ಸಾಕು. ನೋಡಿ, ಕಲರ್ಫುಲ್ ಆದ ಒಂದು ರೆಸಿಪಿ ಫ್ರೆಂಡ್ಸ್. ಇದು ಸೂಪರಾಗೇ ಇರುತ್ತೆ, ಟೇಸ್ಟಿಯಾಗೇ ಇರುತ್ತೆ. ಇದು ಟ್ರೈ ಮಾಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಖಾರ ಕಮ್ಮಿ ತಿನ್ನೋರಿಗೂ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ಫೈನಲ್ ಟಚ್ಚು. ನಾನು ಮಾಡಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಇರಬೇಕು. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಈ ಥರ ಅನೇಕ ರೆಸಿಪಿಗಳನ್ನು ನಾನು ಹಾಕ್ತಾ ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡಿ. ನೀವು ಈ ಥರ ರೆಸಿಪಿನ ಟ್ರೈ ಮಾಡಿಬಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಟ್ರೈ ಮಾಡಿ, ಓಕೆನಾ. ನಾನು ಈ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್. ಮತ್ತು ನಾಳೆ ಮುಂದಿನ ರೆಸಿಪಿದೊಂದಿಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.